Welcome back. India's race towards becoming a global hub for artificial intelligence, semiconductors, electric mobility and aerospace is creating a massive demand for future-ready talent. And now, Bengaluru-based Reva University is rolling out a host of industry-focused academic initiatives, AI-integrated programs and centers of excellence aimed at bridging that gap. From smart technologies and advanced manufacturing to aerospace and analytics, the university says the focus is on preparing students for an AI-enabled future. Here's more. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಅಂದರೆ ಮೀಡಿಯಾ ಪ್ರೆಸ್ನ ಅಡ್ರೆಸ್ ಮಾಡೋಣ ಅಂತ ಕರೆದಿದ್ದು ಏನಕ್ಕೆ ಅಂತಂದರೆ ನನಗೆ ತುಂಬ ಫೋನ್ಸ್ ಬರ್ತಾ ಇರುತ್ತೆ ಅಡ್ಮಿಷನ್ಸ್ ಬಗ್ಗೆ, ಸ್ಕಾಲರ್ಶಿಪ್ಸ್ ಬಗ್ಗೆ ಮತ್ತು ಹಾಸ್ಟೆಲ್ ಬಗ್ಗೆ, ಆಮೇಲೆ ಕೆಲವು ಪ್ರೋಗ್ರಾಮ್ಸ್ ಡೀಟೇಲ್ಸ್ ಬಗ್ಗೆ. ಇದು ನಾನು ಯಾವಾಗಲೂ ಹೇಳ್ತೇನೆ, ನಾನು ಫೆಸಿಲಿಟೇಟರ್. ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಗ್ರಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಯಾವುದೇ ಆಗಲಿ ಸ್ಟೂಡೆಂಟ್ ಸೆಂಟ್ರಿಕ್, ಜೊತೆಗೆ ಈ ಪೇರೆಂಟ್ಸ್ ಪೋಷಕರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಕಂಫರ್ಟ್ ಇರಬೇಕು, ಮತ್ತು ಸೊಸೈಟಿಗೂ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶ ಇದನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ ನಾವು. ನಾನು ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಾದರೆ ನಾವಿಲ್ಲಿ ಸೊಸೈಟಿಗೆ, ಮಕ್ಕಳಿಗೆ, ಪೋಷಕರಿಗೆ ಏನು ಬೇಕೋ ಫ್ಯೂಚರಲ್ಲಿ ಅದನ್ನೇ ಮಾಡ್ತಿದ್ದೀವಿ. ಅದೇ ಥರ ನಾವು ಯೂನಿವರ್ಸಿಟಿನ ನಡೆಸ್ತಾ ಇದ್ದೀವಿ. ಅಂದರೆ ಒಂದು ಸೆಂಟೆನ್ಸಲ್ಲಿ ಹೇಳ್ತಾ ಇದ್ದೀನಿ, ಡೆಂಟಲು, ಮೆಡಿಕಲ್ ಬಿಟ್ಟು ಬಾಕಿ ಎಲ್ಲ ಪ್ರೋಗ್ರಾಮ್ಸ್ ನಮ್ಮಲ್ಲಿದೆ. ಅದರಲ್ಲಿ ನಾವು ಅಂದರೆ ಕಷ್ಟ ಇದೆ ಅಂತ ನಾವು ಹೇಳಿಲ್ಲ. ಮತ್ತು ಸೈನ್ಸ್ ಪ್ರೋಗ್ರಾಮ್ಸು ಎಷ್ಟೋ ಜನ ಈಗ ಕಷ್ಟ ಇದೆ ಆದರೂ ಕ್ಲೋಸ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಫೈನಾನ್ಸ್ ಬಂದರೂ ಕೂಡ ನಾನು ಕ್ಲೋಸ್ ಮಾಡಿಲ್ಲ, ನಡೆಸ್ತಾನೆ ಇದ್ದೀನಿ. ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನನಗೂ ಮೋಟಿವೇಶನ್ ಬರೋ ಥರ ನೀವೇನಾದರೂ ಮಾಡಿ. ನಾನು ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ, ನೀವು ಒಂದು ಸೈಂಟಿಸ್ಟ್ಗಳನ್ನ ಇಲ್ಲಿಂದ ಪ್ರೊಡ್ಯೂಸ್ ಮಾಡಿ, ಇಲ್ಲಿಂದ ನೀವು ಕಂಡುಹಿಡೀರಿ, ಏನಾದರೂ ಇನ್ನೋವೇಟ್ ಮಾಡಿ ಇಲ್ಲಿಂದ ಅಂತ ಹೇಳ್ತಾ ಇರ್ತೀನಿ. That's all we could pack for you in this broadcast. Time for us to take a very quick breather. All the latest updates on the other side.